ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಬ್ಲಾಗ್ ಏನಂದರೆ, ನಾವು ಇವತ್ತು ಹೋಳಿ ಹಬ್ಬ ಅಲ್ವಾ, ಸೊ ಹಾಗಾಗಿ ನಾವು ಜಾಲರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಳಿ ಹಬ್ಬ ಅಂದರೆ ಇದು ಲಾಸ್ಟ್ ಜಾತ್ರೆ ಅಂತ. ನಾವು ಒಂದು 12 ಇಯರ್ಸ್ ಬ್ಯಾಕ್ ಹೋಗಿದ್ವಿ ನೋಡೋಕ್ಕೆ. ಬಟ್ ಆವಾಗ ಜಾತ್ರೆಗೆಲ್ಲ ಯಾರ್ದೋ ಮದುವೆ ಇತ್ತು, ನೈಟ್ ಟೈಮ್ ಹೋಗಿದ್ವಿ. 12 ಇಯರ್ಸಿಂದ ಮತ್ತೆ ನಾವೆಲ್ಲೂ ಹೋಗಿಲ್ಲ, ಅಲ್ಲ ಆ ಪ್ಲೇಸ್ಗೆ ನಾವು ಹೋಗಿಲ್ಲ. ಸೊ ಹಾಗಾಗಿ ನಾವಿವತ್ತು ಜಾಲರಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಅಲ್ಲೋಗಿ ನಿಮಗೂ ವೀಡಿಯೋ ಬರ್ತೀನಿ, ಓಕೆನಾ? ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು, ನಿಮಗೂ ಹಾಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ, ಓಕೆನಾ ಫ್ರೆಂಡ್ಸ್? ಬನ್ನಿ ಸ್ಟಾರ್ಟ್ ಮಾಡೋಣ ಅಂತೆ, ಓಕೆನಾ? ಬ್ಲಾಗು ಲೈಕ್ ಮಾಡೋದು ಬೇಡ. ಈಗ ಹೊರಡ್ತಾ ಇದ್ದೀವಿ, ನಾವು ಎಲ್ಲ ರೆಡಿ ಆಗಿದ್ವಿ. ಇನ್ನು ಇವಾಗ ಹೊರಡೋದು ಅಷ್ಟೇ ಟೈಮು. ಇನ್ನು ಹೋಗೋಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್. ನಾವು ಮನೆ ಬಿಟ್ಟಿದ್ದು 10:30 ಆ ಟೈಮ್ ಆಗಿತ್ತು. ಬಿಟ್ಟಿದ್ವಿ ನಮ್ಮ 2 ಫ್ಯಾಮ್ಲೀಸು, ನಮ್ಮ ಫ್ಯಾಮ್ಲಿ ಮತ್ತು ನಮ್ಮ ಮನೆ ಹಿಂದೆ ಇದ್ದಾರಲ್ಲ ಅವರು 2 ಫ್ಯಾಮ್ಲೀಸ್ ಹೋಗ್ತಾಯಿದ್ದೀವಿ ನಾವು. ತುಂಬ ಚೆನ್ನಾಗಿತ್ತು ಜರ್ನಿ ಮಾತ್ರ. ಅಂದರೆ ಇಲ್ಲೇನು ಗೊತ್ತಾ, ನಮ್ಮ ಹೋಳಿ ಹಬ್ಬಕ್ಕೆ ಅಲ್ಲಿ ಜಾಲರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟದ ಹತ್ರ ಜಾತ್ರೆ ನಡೆಯುತ್ತೆ. ನಾವು ಎಂದೂ ಹೋಗಿಲ್ಲ, 12 ಇಯರ್ಸ್ ಆಯಿತು ಹೋಗಿಲ್ಲ. ಈ ಟೈಮ್ ಹೋದ್ವಿ ನೋಡ್ಕೊಂಬರೋಣ ಅಂದ್ಬಿಟ್ಟು. ನೋಡಿರಿ, ನಿಮ್ಗೆ ಇಲ್ಲಿ ತೋರಿಸ್ತೀನಲ್ಲ, ಇದು ಬಂದುಬಿಟ್ಟು ಈಶಾ ಫೌಂಡೇಶನ್ ಅಂತ. ನಮ್ಮೂರಿಂದ 6 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಶನಿವಾರ ಭಾನುವಾರ ತುಂಬ ರಶ್ ಇರುತ್ತೆ. ಇಲ್ಲೇನು ನಾವು ಬರೋಕ್ಕಾಗಲ್ಲ ಈ ರೋಡಲ್ಲಿ. ಇಲ್ಲಿ ಸ್ಟ್ಯಾಚು ಬರುತ್ತೆ ನೋಡಿರಿ, ಈಶ್ವರ, ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವೊಂದು 2 ಟೈಮ್ಸ್ ಬಂದಿದ್ದೀವಿ ಇಲ್ಲಿಗೆ, ಈ ಪ್ಲೇಸ್ಗೆ. ಬರೋವಾಗ ಹೋಗೋಣ ಅಂದ್ಕೊಂಡ್ವಿ, ಬಟ್ ಏನಂದರೆ ತುಂಬ ಬಿಸಿಲಿತ್ತಲ್ಲ, ಬರೀ ಕಾಲಲ್ಲಿ ನಡಿಬೇಕಲ್ಲ, ಅದಕ್ಕೆ ನಮಗೆ ಕಾಲೆಲ್ಲ ಸುಡುತ್ತೆ ಅಂದ್ಬಿಟ್ಟು ನಾವು ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಹೋಗ್ತೀವಲ್ಲ ಆವಾಗ ಬ್ಲಾಗ್ ಮಾಡ್ಕೊಂಬರ್ತೀನಿ ನಾನು, ಓಕೆನಾ? ನೆಕ್ಸ್ಟ್ ಟೈಮ್ ಬ್ಲಾಗ್ ಬರುತ್ತೆ ಅದ್ರದ್ದು. ಈಗ ನಾವು ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಅಲ್ಲಿ 1 ಕಿಲೋಮೀಟರ್ ಏನೋ ಆಗುತ್ತೆ ಅಷ್ಟೇ. ನೋಡಿರಿ, ನಾವು ಫ್ಯಾಮ್ಲಿ 2 ಫ್ಯಾಮ್ಲೀಸು ಇವರೇ ಹೋಗ್ತಾಯಿದ್ದೀವಿ ನಾವೆಲ್ಲನೂ. ಚೆನ್ನಾಗಿತ್ತು ಒಟ್ಟಿನಲ್ಲಿ, ಎಲ್ಲ ಎಂಜಾಯ್ ಮಾಡಿದ್ದೀವಿ ನಾವು ಆವತ್ತು. ದೇವಸ್ಥಾನ ಹತ್ರಕ್ಕೆ ಕಾರೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ಅದು ನಾವು ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಗ್ರಹಣ ಇತ್ತಲ್ವ, ಬೇಗನೆ ಬಂದುಬಿಡ್ಬೇಕಿತ್ತು, ಅದಕ್ಕೆ ನಾವು ಹೋಗ್ತಾಯಿದ್ದೀವಿ. ಬೇಗ ದರ್ಶನ ಮಾಡಿಕೊಂಡು ಬಂದುಬಿಡೋಣ ಅಂದ್ಬಿಟ್ಟು. ನಾವು ಈ ಕಡೆ ಹೆಂಗೆ ಗೊತ್ತಾ ಫ್ರೆಂಡ್ಸ್, ನಾವು ನಮ್ಮ ಮನೆಯಲ್ಲಿ ನಾವು ಕಲರ್ಸ್ ಏನೂ ಹಾಕ್ಕೊಳ್ಳಲ್ಲ ಹೋಳಿ ಹಬ್ಬಕ್ಕೆ. ಯಾವಾಗೂ ಅಷ್ಟೇ, ನಾವೇನು ಕಲರ್ಸ್ ಮೇಲೆ ಹಾಕ್ಕೊಳ್ಳಲ್ಲ. ಅದೇನೋ ನಮಗೆ ಕಲರ್ಸ್ ಹಾಕ್ಕೋಬೇಕು ಅಂತ ಏನು ರೂಢಿ ಇಲ್ಲ ಅಷ್ಟೇ, ನಾವು ಅದಕ್ಕೆ ಹಾಕೋದಿಲ್ಲ. ನಾರ್ಮಲಾಗಿ ಹಬ್ಬ ಮಾಡ್ಕೋತೀವಿ. ಈ ಹಬ್ಬ ನಮಗಿಲ್ಲ, ನಮ್ಮ ತಾಯಿ ಅವ್ರ ಮನೆಗೆ ಅಲ್ಲಿದೆ. ನಾವು ಸುಮ್ಮನೆ ಟೆಂಪಲ್ಗೆ ಬಂದಿದ್ವಿ ಅಷ್ಟೇ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಕ್ಯೂನಲ್ಲಿ ಹೋದ್ವಿ, ಒಂದು 1/2 ಕಿಲೋಮೀಟರ್ ಏನೋ ಇತ್ತು ಕ್ಯೂ. ಹೋದ್ವಿ, ಕೆಲವರೆಲ್ಲ ಡೈರೆಕ್ಟಾಗಿ ಹೋಗ್ತಿದ್ರು. ನಾವು ಏನಕ್ಕೆ ನಾವು ಡೈರೆಕ್ಟಾಗಿ ಹೋಗಬೇಕು, ಎಲ್ಲರೂ ಹೆಂಗೆ ಹೋದ್ರೆ ಹಂಗೆ ಹೋಗೋಣ ಅಂದ್ಬಿಟ್ಟು ನಾವು ಹಿಂಗೆ ಕ್ಯೂನಲ್ಲೇ ಹೋದ್ವಿ. ಒಂದು 1 ಅವರ್ಗೇನೋ ಆಯಿತು. ದರ್ಶನ ಚೆನ್ನಾಗಾಯಿತು ಹೇಳಬೇಕು ಅಂದರೆ. ಇಲ್ಲಿ ನೋಡಿರಿ, ನಮ್ಮ ಹಸ್ಬೆಂಡು ನಮ್ಮ ಮಗ ಇಬ್ಬರು ಸ್ಮೈಲ್ ಕೊಟ್ಬಿಡ್ತಾ ಇದ್ದಾರೆ, ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ. ಮತ್ತು ಅವರು ಮಂಜಣ್ಣ ಅಂತ, ಈ 3 ಜನನೂ ಸ್ಮೈಲ್ ಕೊಟ್ಬಿಟ್ರು ವೀಡಿಯೋಗೆ. ಇಲ್ಲಿ ಒಳಗಡೆ ದೇವರು, ಅಲ್ಲಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಜನ ಇದ್ದರು. ಅಲ್ಲಿ ವೀಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಐನವರು ಬನ್ನಿ ಬನ್ನಿ ಬೇಗ ಬನ್ನಿ ಅಂತಿದ್ರು. ನಾನು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ ವೀಡಿಯೋ ಮಾಡೋಕ್ಕೆ. ಸೊ ನಾನು ಅದಕ್ಕೆ ವೀಡಿಯೋನ ಮಾಡ್ಕೊಂಡಿಲ್ಲ. ಹೋಗಲಿ ಬಿಡಿ, ಇನ್ನೇನು ಮಾಡೋದು, ನೆಕ್ಸ್ಟ್ ಟೈಮ್ ಬಂದರೆ ಮಾಡೋಣ ಅಂದ್ಬಿಟ್ಟು ದರ್ಶನ ಮಾಡಿಕೊಂಡು ಆಚೆ ಕಡೆ ಬಂದ್ವಿ. ಇದೆಲ್ಲ ಆಚೆ ಕಡೆ. ಒಟ್ಟಿನಲ್ಲಿ ಪ್ರಸಾದಗಳಂತೂ ಎಲ್ಲಂದರಲ್ಲೇ ಇಡ್ತಾಯಿದ್ರು ತುಂಬ ಚೆನ್ನಾಗಿ. ಬಟ್ ನಮ್ಮ ಹೊಟ್ಟೆ ಖಾಲಿ ಇರಲಿಲ್ಲ ಅಷ್ಟೇ, ನಮ್ಮ ಮನೆಯಲ್ಲೇ ತಿನ್ಕೊಂಡು ಹೋಗಿದ್ವಿ. ಇಲ್ಲಿ ಇದೇನೋ ರೌಂಡಾಗಿ ಅದು ತುಂಬ ತೂಕ ಇದೆ ಅಂತ ಫ್ರೆಂಡ್ಸ್, ಅದನ್ನ ಕದಲ್ಸೋಕ್ಕಾಗಲ್ಲಂತೆ. ಆದ್ರೂ ಕದಲ್ಸಿದ್ರು ಅವರಿಬ್ರು, ಮಂಜಣ್ಣ ಮತ್ತು ನಮ್ಮ ಮಗ ಇಬ್ಬರೂ. ಅಲ್ಲೆಲ್ಲ ಪ್ರಸಾದ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಜಾತ್ರೆಯಲ್ಲೆಲ್ಲ ಓಡಾಡಿಕೊಂಡು ಮತ್ತು ಐಸ್ ಕ್ರೀಮ್ ಎಲ್ಲ ತಿಂದು ಮನೆಗೆ ಬರೋಷ್ಟರಲ್ಲಿ 12:30 ಆಗಿತ್ತು. ಇಲ್ಲ 1:30 ಏನೋ ಆಗಿತ್ತು. ಇನ್ನು ಗ್ರಹಣ ಟೈಮ್ ಅಲ್ವಾ,
ಇನ್ನೇನು ಮಾಡ್ಕೊಂಡಿಲ್ಲ ನಾವು. ಮನೆಗೆ ಬಂದು ರೆಸ್ಟ್ ಮಾಡಿ ಎಲ್ಲ ಆಯಿತು. ಇದು ಬಂದು ತೇರು ಎಳ್ದು ಬಿಟ್ಟಿದ್ರು, ಸುಮ್ಮನೆ ನಾನು ವಿಡಿಯೋ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್, ನಿಮಗೆ ವ್ಲಾಗ್ ಇಷ್ಟ ಆಯಿತಾ? ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.